ಹಾಯ್. ಸೊ ಈಗ ಟೈಮು ಆಲ್ಮೋಸ್ಟ್ 8:30 ಬೆಳಗ್ಗೆ. ಯಾಕಂದರೆ ತುಂಬ ಎಲ್ಲ ಗಲೀಜು ಮಾಡ್ಕೊತಾನೆ. ಸೊ ಹಾಗೆ ನಾವಿವಾಗ ಡೆಲ್ಲಿ ಏರ್ಪೋರ್ಟ್ಗೆ ರೀಚ್ ಆಗಿದ್ದೇವೆ. ಬಾಸ್ ಆಗಿದೆ ಮಗರಿ ಮೈಕ್ ಅಲ್ಲೇ ಕ್ಯಾಬಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೆ. ಸದ್ಯ ಕ್ಯಾಬವರು ಹಾಯ್. ಸೊ ಈಗ ಟೈಮು ಆಲ್ಮೋಸ್ಟ್ 8:30 ಬೆಳಗ್ಗೆ. ನಮ್ಮ ಅಲಾರಾಮ್ ಇವತ್ತು 7:30 ಎದ್ದೋಯ್ತು. ಹಾಗಾಗಿ ಈಗ ಬ್ರೇಕ್ಫಾಸ್ಟ್ ಹೋಗ್ತಾಯಿದ್ದೆ ಫಸ್ಟು. ಬಿಕಾಸ್ ನಾನು ಬ್ರೇಕ್ಫಾಸ್ಟ್ ಮಾಡಿ ಬಂದಮೇಲೆ ಸ್ನಾನ ಮಾಡಿಸಿದ್ರೆ ಬೆಟರ್. ಯಾಕಂದರೆ ತುಂಬ ಎಲ್ಲ ಗಲೀಜು ಮಾಡ್ಕೊತಾನೆ. ಸೊ ಹಾಗೆ ದಟ್ಸ್ ಅ ಬೆಟರ್ ಆಪ್ಷನ್. ಅದಕ್ಕೆ ನಾನು ಸ್ನಾನ ಮಾಡಿಲ್ಲ. ಸೊ ಅವ್ನಿಗೆ ಸ್ನಾನ ಮಾಡಿಸೋಣ ಯಾ ಚೆನ್ನಾಗಿ ತಿನ್ನೋಕ್ಕೆ ಇವಾಗ ಲೆಟ್ಸ್ ಗಟ ಹೋಗುವೆ ಶಾಲೆಗೆ ಪಟ 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 ಫುಲ್ ಇದ್ದಾರೆ. ಪ್ರೊಬಬ್ಲಿ ಇಲ್ಲೊಂದು ವೆಡ್ಡಿಂಗ್ ನಡೀತಾ ಇದೆ. ಸೊ ಹಾಗಾಗಿ ಜನ ಜಾಸ್ತಿ ಇದ್ದಾರೆ ಅನಿಸುತ್ತೆ. ಐ ಗೆಸ್ ಆಲ್ಮೋಸ್ಟ್ ನೆನ್ನೆ ಥರನೇ ಇರುತ್ತೆ. ಸ್ವಲ್ಪ ಚೇಂಜ್ ಇರ್ಬೋದು ಅಷ್ಟೇ. ಸ್ವಲ್ಪ ದೊಡ್ಡದ್ರಲ್ಲೇ ಕೂರೋಣ ಬಾ. ಇಲ್ಲ ಅಲ್ಲಿ ಕೂರೋಣ ಲಾಸ್ಟಲ್ಲಿ. ಹಾಂ ಸರಿ ಬಾ. ಬ್ರೇಕ್ಫಾಸ್ಟ್ ಸೀನ್ಸ್. ಸೊ ಬ್ರೇಕ್ಫಾಸ್ಟ್ ಪಟ ಮಾಡಿ ನಾವು ಚೆಕ್ಔಟ್ ಮಾಡಿ ನಂತರ ನಾವು ಡೆಲ್ಲಿ ಏರ್ಪೋರ್ಟ್ಗೆ ಟ್ರಾವೆಲ್ ಮಾಡಿದ್ವಿ. ವೀಕೆಂಡ್ ಆಗಿರೋದ್ರಿಂದನೇ ಏನೋ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನಾವು ಅಂದ್ಕೊಂಡಿದ್ದಕ್ಕಿಂತ 1 hour ಲೇಟಾಗೇ ರೀಚ್ ಆದ್ವಿ ನಾವು ಏರ್ಪೋರ್ಟ್. ನಾವಿವಾಗ ಡೆಲ್ಲಿ ಏರ್ಪೋರ್ಟ್ಗೆ ರೀಚ್ ಆಗಿದ್ದೇವೆ. ಸಾಕಾಯಿತು. ಆಲ್ಮೋಸ್ಟ್ 4 hours ಆಯಿತು. 3 hours ಅಂತ ತೋರಿಸಿದ್ದು. ಬಟ್ ಡೆಲ್ಲಿದು ಗೊತ್ತಲ್ಲ ನಿಮಗೆ, ಫುಲ್ಲು ಟ್ರಾಫಿಕ್ ಇರೋದ್ರಿಂದ ಇನ್ನೂ ತುಂಬ ಲೇಟ್ ಆಯಿತು. ಆ್ಯಂಡ್ ವಿ ವರ್ ಸಪೋಸ್ ಟು ರೀಚ್ ಹಿಯರ್ ಬೈ 3:30. ವಿ ರೀಚ್ಡ್ ಆಲ್ಮೋಸ್ಟ್ ಅಟ್ 4:30. ಸಾಕಾಯಿತು ಕೂತು ಇವನು ಬೇರೆ ಭಾಳ ಕಿರಿಕಿರಿ ಮಾಡ್ತಾನೆ. ನಮಗೆ ಸಾಕಾಗ್ತದೆ, ಇವನಿಗೆ ಸಾಕಾಗ್ದಲ್ಲಿ ಇರುತ್ತಾ. ಕ್ಯೂ ಭಾಳ ಇದೆ ಗೈಸ್. ಸಖತ್ ಲೇಟ್ ಆಗುತ್ತೆ. ಏನೂ ತಿನ್ಲಿಕ್ಕೆ ಆಗೋದಿಲ್ಲ. ನಾವೇನಾದರೂ ತಿನ್ನೋಣ ಅಂದ್ಕೊಂಡಿದ್ವಿ. ಐ ಡೋಂಟ್ ಥಿಂಕ್ ಸೊ ದಟ್ ಈಸ್ ಪಾಸಿಬಲ್. ಚೆಕ್-ಇನ್ ಮಾಡಿ ಇವಾಗ ಒಳಗೆ ಹೋಗೋದು ಅಷ್ಟೇ. ಹೋಗಂದ ನಮಗೆ ಪ್ರಿಯಾರಿಟಿ ಕೊಡಲ್ವಾ ಬೇಬಿ ಇರೋದಕ್ಕೆ? ಸೊ ನೋಡೋಣ ಏನಾದರೂ ಪ್ರಿಯಾರಿಟಿ ಕೊಡ್ತಾರೆ ಬೇಬಿ ಇರೋದಕ್ಕೆ ಅಂತ. ಎವ್ರಿ ಸಿಂಗಲ್ ಅಡ್ವಾಂಟೇಜ್ನ ತೊಗೋಬೇಕು ಗೈಸ್. ಅಲ್ಲಮ್ಮ ಸೊ ನಾವಿವಾಗ ಸೆಕ್ಯೂರಿಟಿ ಚೆಕ್-ಇನ್ ಪ್ರಿಯಾರಿಟಿ ಲೈನ್ ಇತ್ತು. ಸೆಕ್ಯೂರಿಟಿ ಚೆಕ್-ಇನ್ಗೂ ಸೊ ಎಳಿಬೇಡಮ್ಮ, ಅವನಿಗೆ ತುಂಬ ಟಯರ್ಡ್ ಆಗಿದೆ. 3 ಸಲ ಮಲಗ್ಸೋಕ್ಕೆ ಟ್ರೈ ಮಾಡಿದ್ರು ಮಲಗಲಿಲ್ಲ. ಇವಾಗಂತೂ ಫುಲ್ ಅಳ್ತದೆ. ಇವಾಗ ಒಳಗೆ ಹೋಗೋವರೆಗೂ ಮಲಗ್ಸೋಕ್ಕಾಗಲ್ಲ. ನೋಡ್ಬೇಕಾದ್ರೆ ಎಲ್ಲಾದರೂ ಹೊರಗಡೆ ಚೇರ್ ಇರುತ್ತಲ್ಲ ವೆಯ್ಟಿಂಗ್, ಇದರಲ್ಲಿ ನಾನು ಸ್ವಲ್ಪ ಮಲಗಿಸ್ಬಿಡ್ತೀನಿ. ತುಂಬ ಆಟ ಮಾಡ್ತಿದ್ದಾನೆ. ಕೈಯಲ್ಲಿ ಬಿಡ್ತಾನೆ ಇಲ್ಲ, ಕೈಯೆಲ್ಲ ನೋವು ಬರ್ತದೆ. ಕಾರ್ಡಲ್ಲಿ ಲಾಂಚ್ ಆಕ್ಸೆಸ್ ಇತ್ತು. ಸೊ ಅದಕ್ಕೆ ನಾವಿಲ್ಲಿ ಒಳಗೆ ಬಂದಿದ್ದೇವೆ. ಸಮ್ಟೈಮ್ಸ್ ಒಂದು ಕಾರ್ಡಲ್ಲಿ ಒಬ್ಬರಿಗೆ ಬಿಡ್ತಾರೆ. ಇಲ್ಲಿ ಒಂದು ಕಾರ್ಡಲ್ಲಿ 2 ಸಲ ಸ್ವೈಪ್ ಮಾಡ್ಬೋದು ಅಂತ ಇಬ್ಬರಿಗೆ ಬಿಟ್ಟಿದ್ದಾರೆ ಇವಾಗ. ಸೊ ಇವನಿಗೆ ತುಂಬ ನಿದ್ದೆ ಬಂದಿದೆ. ಇವನಿಗೆ ಏನಾದರೂ ತಿನ್ಸೋಣ ಅಂತ ಅಂದ್ಕೊಂಡೇ ಬಂದ್ವಿ. ಬಟ್ ಅವನಿಗೆ ಯಾಕೋ ತುಂಬ ನಿದ್ದೆ ಬಂದಿದೆ. 3 ಸಲ ಮಲಗ್ಸೋಕ್ಕೆ ಟ್ರೈ ಮಾಡಿದ್ವಿ ಮಧ್ಯಾಹ್ನ, ಮಲಗಲಿಲ್ಲ. ಇವಾಗ ಫುಲ್ಲು ನಿದ್ದೆ ಬಿಡ್ತಾ ಇಲ್ಲ ಅವನಿಗೆ. ನಿದ್ದೆ ಬರುತ್ತೆ, ಅದಕ್ಕೆ ಭಾಳ ಅಳ್ತದೆ. ಗೆ ನಕ್ಕೋ ಚುಟ್ಟಿ ಸೋನು, ಚುಟ್ಟಿ ಅಮ್ಮ, ಚುಟ್ಟಿ ಕಾಸೋನು, ಚುಟ್ಟಿ ನಕ್ಕೋ. ಓಲೋಗಿ ಜುಜ್ಜು ಕರ್ತು ಜುಜ್ಜು. ಒಂದೊಂದು ಕ್ರೆಡಿಟ್ ಕಾರ್ಡ್ಗೆ ಆ್ಯಕ್ಸೆಸ್ ಇರುತ್ತೆ. ಗುರುದ್ರಲ್ಲಿ ಇರಲಿಲ್ಲ. ಸೊ ವಿ ಥಾಟ್ ಲೈಕ್ ಓಕೆ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ನಂದರಲ್ಲಿ ಇತ್ತು ಕಂಪ್ಲೀಟಾಗಿ. ಆ್ಯಂಡ್ ಒಂದರಲ್ಲೇ 2 ಸಲ ಸ್ವೈಪ್ ಮಾಡ್ಬೋದಂತ ನಮಗೆ ಗೊತ್ತಿರಲಿಲ್ಲ.
ಇಲ್ಲವನು ಆಲ್ರೆಡಿ ಆರ್ಡ್ರ್ ಮಾಡಿಬಿಟ್ಟಿದ್ದ, ಅದಾದಮೇಲೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಏನು ಸ್ವೈಪ್ ಟ್ವೈಸ್ ಅಂತ. ಸೊ ಹಂಗಾಗಿ ಅಲ್ಲಿ ಪಾರ್ಸಲ್ ₹700 ಸುಮ್ಮನೆ ವೇಸ್ಟ್. ₹700 ಸುಮ್ಮನೆ ಅಲ್ಲಿ ವೇಸ್ಟ್ ಮಾಡೋದು. ಆ್ಯಂಡ್ ಈಗ ಅದಕ್ಕೆ ತಿಂದು ಚೆನ್ನಾಗಿ ರಪ ವೇಸ್ಟ್. ಅದು ಆ್ಯಕ್ಚುಲಿ ಐಟಮ್ಸ್ ಲಿಮಿಟೆಡ್ ಇತ್ತು ಬಿಡಿ ಸದ್ಯ. ಬೇರೆ ಕಡೆ ಆಗಿದ್ದಿದ್ರೆ ಇನ್ನೂ ಜಾಸ್ತಿ ಇರೋದು, ಒಂದು ದೊಡ್ಡ ಹಾಲ್ ಫುಲ್ ಇರುತ್ತೆ, ಅಷ್ಟೊಂದು ಐಟಮ್ಸ್ ಇರುತ್ತೆ. ಯಾಕೆ ತಿನ್ನೋಣ ಯಾವ್ದು ಬಿಡೋಣ ಅನ್ನೋದಿರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಪಟ ತಿಂದು ಇವಾಗ ನಮ್ಮ ಬೋರ್ಡಿಂಗ್ ಹತ್ರ ಗೊತ್ತಿದೆ ಮಗರೇ. ಸೊ ವಿ ಆರ್ ಬ್ಯಾಕ್ ಅಟ್ ಅವರ್ ನಮ್ಮ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ಗೆ ಬಂದಾಯಿತು. ಈಗ ಟೈಮು 10:20 ಆಗಿದೆ. ಆ್ಯಂಡ್ ವಿ ಹ್ಯಾವ್ ಅನದರ್ ಅವರ್ ಆಫ್ ಜರ್ನಿ ಟು ರೀಚ್ ಹೋಮ್. ಸಾಕಾಯಿತು ಆಲ್ರೆಡಿ ಸುತ್ತಿ ಯಾವಾಗ ಮನೆಗೆ ಹೋಗ್ತೀವಿ ಅಂತ ಅನ್ನಿಸ್ತೈತೆ. ಬೆಳಗ್ಗೆ ಒಂದು 11:30-12 ಗಂಟೆ ಕೂತವ್ರು, ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದೆ, ಸಾಕಾಯಿತು. ನಮ್ಮ ಕಾನ ಅವ್ರು ನೋಡಿ ಹೆಂಗೆ ಕೂತಿದ್ದಾರೆ, ಶಿಸ್ತಾಗಿ ಕೂತ್ಕೊಂಡ್ಬಿಟ್ಟು ಬರ್ತಾ ಇದ್ದಾನೆ. ತಡಿಕಂದ ಬಾ ನೋಡಿ ಹೆಂಗೆ ಬರ್ತಾ ಇದ್ದಾನೆ. ರಾಜ ಮುದ್ದು ರಾಜ. ನಮ್ಮ ಟ್ರಿಪ್ಪು ಸಮಾಪ್ತವಾಯಿತು. ಹೋಗಿ ಬೆಡ್ ನೋಡಿ ಮಲ್ಕೊಂಬಿಟ್ರೆ ಸಾಕಾಗಿದೆ. ಇರಕಂದ ಇಲ್ಲಿ ಮಲ್ಕೊಂಡಿದ್ದಾರೆ ಹೊರಗೆ, ಒಳಗಡೆ ಬಿಡಲ್ವಾ? ಅಲ್ಲಿ ಇದೆ ಅಲ್ಲ ಮಲ್ಗೋಕೆ ಈ ಥರನೇ. ಬಟ್ ಅವ್ರು ಇವಾಗ ಇಲ್ಲ ಇದು ಎಕ್ಸಿಟ್ ಆಗಿದ್ದಾರೆ ಅನ್ಸುತ್ತೆ. ಯಾರಿಗೆ ಗೊತ್ತು, ಯಾರಿಗಾದ್ರೂ ಕಾಯ್ತಿರಬಹುದು. ಓಕೆ, ಸೊ ಊಟ ಲಾಂಜಲ್ಲೇ ಮಾಡಿ ಆಗಿದೆ. ಆ್ಯಂಡ್ ಕಾಂಪ್ಲಿಮೆಂಟರಿ ಊಟನೂ ಅವ್ರು ಇಷ್ಟಿಷ್ಟು. ಈ ಕಾಂಪ್ಲಿಮೆಂಟ್ರಿ ಊಟದ ಬಗ್ಗೆ ನಂಗೆ ನಿಜ ಅರ್ಥ ಆಗಲ್ಲ. ಸೊ ಆಲ್ಮೋಸ್ಟ್ ಲೈಕ್ 4 ಸ್ಪೂನ್ ರೈಸ್ ಇರುತ್ತೆ, 1-2 ಕರಿ ಇರುತ್ತೆ ಅಷ್ಟೇ. ನಾವು ಲಾಂಜಲ್ಲಿ ತಿಂದಿದ್ವಿ, ಸೊ ಹಾಗಾಗಿ ಏನೋ ಹಸಿವಾಗ್ತಾಯಿಲ್ಲ, ಹೋಗಿ ಮಲ್ಕೊಂಡ್ರೆ ಸಾಕಾಗಿತ್ತು. ಸೊ ವಿಲ್ ಗೋ ಆ್ಯಂಡ್ ಸ್ಲೀಪ್ ನಾವು. ಅಷ್ಟೇ. ಸೊ ಕ್ಯಾಬು ಇಲ್ಲೇ ಹೊರಗೆ ಬಂದರೆ ಸುಮಾರಿರುತ್ತೆ. ಸೊ ಅದನ್ನು ಬುಕ್ ಮಾಡ್ಕೊಂಡ್ವಿ. ಆರ್ ಗೋಯಿಂಗ್ ಉಬರ್ ಕಂಫರ್ಟ್. ಇದರಿಂದ ಬಂದಾಗ ನಾವು ಮಾಡೋಂಥ ಕೆಲಸ ಫುಲ್ ಬಟ್ಟೆನ ವಾಷಿಂಗ್ ಹಾಕಬೇಕು. ಪಾಪು ತೆಗಿಬೇಕಾದ್ರೆ ಒಂದು 4 ಮತ್ತು ನೈಟ್ ಡ್ರೆಸ್ಗಳು. ನಿಮಗೆ ತೋರಿಸ್ಲಿಲ್ಲ ಅಲ್ಲ, ನಾನು ಅಲ್ಲಿ ಜುತ್ತಿ ತೊಗೊಂಡೆ 2. ಲುಕ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಗೋಲ್ಡನ್ ಕಲರ್ದು ತೊಗೊಂಡೆ, ಸೊ ಅದು ಎಲ್ಲ ಡ್ರೆಸ್ಸಿಗೂ ಮ್ಯಾಚ್ ಆಗುತ್ತೆ ಅಂತ. ಇಟ್ಸ್ ಲುಕ್ ಗುಡ್. ಆಮೇಲೆ ಒಂದು ಸ್ಯಾರಿನೂ ತೊಗೊಂಡಿದ್ದಾನೆ. ಈ ಥರ ಇರುತ್ತೆ ಸ್ಯಾರಿ. ಒಂದು ರಿಂಗ್ ಒಳಗೆ ಏನಂತಾರೆ, ಪಾಸಾಗುತ್ತೆ ಅಂತಾರಲ್ಲ, ಆ ಥರ ಸಿಗೋದು. ನಾನು ಬನಾನಾ ಲೀಫಲ್ಲಿ ಮಾಡಿರೋದು, ಬ್ಯಾಂಬು ಲೀಫಲ್ಲಿ ಮಾಡಿರೋದು ಗೊತ್ತಿರೋ ಮರ್ಚಲ್ಲಿ ಹೋಗ್ತಾ ವಾಶ್ ಹಾಕಿದೆ. ಸೊ ಹಾಗಾಗಿ ಅಷ್ಟೇನೂ ಇಲ್ಲ. ಆ್ಯಂಡ್ ನಾ ಇಲ್ಲಿ ಇದೇನಂತಾರೆ ಬಯೋ ಎನ್ಸೈಮ್ಸ್ ಯೂಸ್ ಮಾಡ್ತೀನಿ. ಇಟ್ಸ್ ನಾಟ್ ಕೆಮಿಕಲ್. ಸೊ ಸಿಟ್ರಸ್ಸು ಇದು ಫ್ರೂಟ್ಸ್ ಪಲ್ಪಿಂದ ಜಾಗರಿ ಹಾಕಿ ಮಾಡ್ತಾರೆ. ಇದನ್ನು ಬಯೋ ಎನ್ಸೈಮ್ ಮನೆಯಲ್ಲೂ ಮಾಡ್ಬೋದು. ನಂಗೆ ಅಷ್ಟೊಂದು ಟೈಮ್ ಇಲ್ಲ, ಸೊ ಹಾಗಾಗಿ ಐ ಯೂಸ್ ದಿಸ್. ನಾನು ನಿಮ್ಗೆ ಹೇಳ್ತಾ ಇದ್ನಲ್ಲ, ಐ ಡೋಂಟ್ ಯೂಸ್ ಎನಿ ಕಮರ್ಷಿಯಲ್ ಕೆಮಿಕಲ್ ಪ್ರಾಡಕ್ಟ್ ಅಂತ. ಇದನ್ನು ಬಯೋ ಎನ್ಸೈಮ್ಸ್ ಅಂತಾರೆ. ಇದು ಆಲ್ಮೋಸ್ಟ್ ನಿಮಗೆ ಅದರ ರೇಟಿಗೆ ಬರುತ್ತೆ. ಸಮ್ಟೈಮ್ಸ್ ಇದನ್ನು ಚೀಪರಾಗಿ ಸಿಗುತ್ತೆ.
ಇಟ್ಸ್ ಎನ್ವಾರ್ಮೆಂಟಲ್ ಫ್ರೆಂಡ್ಲಿ. ಬಿಕಾಸ್ ಇದು ನೀರೊಳಗೆ ಮಿಕ್ಸ್ ಆದ್ರೂ ಎನ್ವಾರ್ಮೆಂಟ್ ಯಾವತ್ತೂ ಏನೂ ಹಾಳಾಗಲ್ಲ. ಆ್ಯಂಡ್ ನಮ್ಮ ಹೆಲ್ತಿಗೂ ಒಳ್ಳೆಯದು. ವಿ ಆರ್ ನಾಟ್ ಯೂಸಿಂಗ್ ಎನಿ ಕೆಮಿಕಲ್ಸ್. ಆ್ಯಂಡ್ ಇದು ಓಷಿಂದು ಫ್ಯಾಬ್ರಿಕ್ ಕಂಡೀಷ್ನರ್, ಇದು ಅಷ್ಟೇ ಕೆಮಿಕಲ್ ಫ್ರೀ. ಓಕೆ ಡನ್. ಮಿಸ್ ಆಗಿ ಮೈಕ್ ಅಲ್ಲೇ ಕ್ಯಾಬಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೆ. ಬಟ್ ಸದ್ಯ ಕ್ಯಾಬವರು ಏನೋ ಬಿಟ್ಟಿದ್ದೀರ ಅನ್ನೋದು ಕರೆದ್ರು. ಸೊ ಹಾಗಾಗಿ ಮತ್ತೆ ಬಂದು ತಗೊಂಡು ಬಂದ್ವಿ. ಅಂದರೆ ಪಪ್ಪನ ಎತ್ಕೊಂಡಿರ್ತೀನಲ್ಲ ಒಂದೊಂದ್ಸಲ ಅದು ಅವ್ನು ಕಿತ್ಬಿಟ್ಟಿರ್ತಾನೆ, ಗೊತ್ತೇ ಆಗಲ್ಲ ನನಗೆ. ಸೊ ಹಾಗಾಗಿ ಸಾಕಾಯ್ತು. ವಿ ಆರ್ ಡನ್ ಫಾರ್ ದ ಡೇ. ಚಲೋ, ಗುಡ್ ನೈಟ್, ಬಾಯ್. ಜೀವನೇ ಇಲ್ಲ ಬಾಡಿಲಿ, ಸಾಕಾಯ್ತು. ಬಾಯ್.